ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೈನ್ಗೆ 6 ದಾರ ತೊಗೊಂಡಿನಿ, 10 ನಂಬರ್ ಕ್ರೋಶರ್ ತೊಗೊಂಡಿನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇವಾಗ ನೋಡಿ, ಫಸ್ಟ್ ಗಂಟು ಹಾಕಿದ್ದೀನಿ. ಇವಾಗ ಲಾಕ್ ಮಾಡ್ತಾ ಇದ್ದೀನಿ. ಸೀರೆ ರನ್ನಿಂಗ್ ಗ್ರೀನ್ ಕಲರ್ ಐತೆ, ಅದಕ್ಕೆ ನಾನು ಗ್ರೀನ್ ಕಲರ್ ದಾರ ತೊಗೊಂಡಿನಿ. ಸ್ಟಾರ್ಟಿಂಗ್ಗೆ 2 ಲಾಕ್ ಮಾಡ್ತಾ ಇದ್ದೀನಿ. 2 ಲಾಕ್ ಮಾಡಿದ್ದೀನಿ. ಇವಾಗ 4 ಚೈನ್ ಹಾಕೋತೀನಿ. ನೀವು ಬೇಕಂದರೆ 5 ಚೈನ್ ಕೂಡ ಹಾಕ್ಕೊಳ್ಳಿ. ನಾನು ಇಲ್ಲಿ 4 ಚೈನ್ ಹಾಕ್ತಾಯಿದ್ದೀನಿ. ಇಲ್ಲಿ ಕುಚ್ಚು ಬರುತ್ತೆ. 4 ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಸಿಂಪಲಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬಾ ಬೇಗ ಆಗ್ಬೋದು, ಒಂದೇ ಸ್ಟೆಪ್ಪಲ್ಲಿ ಸಿಂಪಲಾಗಿ ಡಿಸೈನ್ ಇದು. 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ಪಕ್ಕದಲ್ಲಿನೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಇವಾಗ ಲಾಕ್ ಮಾಡಿದೆಲ್ಲ ಅಲ್ಲಿ ಪಕ್ಕದಲ್ಲಿ ನಾವು ಒಂದು ಸಿಂಗಲ್ ಕ್ರೋಶೆ, ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ 2 ಸಲ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸಿಂಪಲಾಗಿ ಡಿಸೈನ್ ಹಾಕಬೇಕಂದ್ರೆ ಈ ರೀತಿ ಹಾಕ್ಕೊಳ್ಳಿ. ತುಂಬಾ ಬೇಗ ಆಗುತ್ತೆ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಒಂದೇ ಸ್ಟೆಪ್ಪಲ್ಲಿ ಹಾಕೋಬೋದು ಡಿಸೈನ್ ಇದು. ಇವಾಗ ನೋಡಿ, ಎಕ್ಸ್ಟ್ರಾ 2 ಸಲ ಸಿಂಗಲ್ ಕ್ರೋಶೆ ಮಾಡಿದೆಲ್ಲ, ಇವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಲಾಕ್ ಮಾಡಿದ್ದೀನಿ. ಇವಾಗಿನ 4 ಚೈನ್ ಹಾಕೋತೀನಿ. ಇವಾಗಿನ 4 ಚೈನು. ನಾಲ್ಕು ಚೈನ್ ಹಾಕಿ ನೋಡಿ ಕರೆಕ್ಟಾಗಿ ಇಟ್ಬಿಟ್ಟು ನೋಡಿ, ಸ್ವಲ್ಪ ಒಂಚೂರು ಒಳಗೆ ಲಾಕ್ ಮಾಡ್ಕೋಬೇಕು. ಒಂಚೂರು ಲೂಜಿಗೆ ಇರಬೇಕು. ಸ್ವಲ್ಪ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಲಾಕ್ ಮಾಡಿದ್ದೀನಿ. ಇವಾಗ ತಿರ್ಗಾ 4 ಚೈನ್ ಹಾಕೋತೀನಿ. ಸ್ವಲ್ಪ ಲೂಸಾಗಿ ಲಾಕ್ ಮಾಡಿದ್ದೀನಿ. ಅಲ್ಲಿ ಆರ್ಚ್ ಬರುತ್ತೆ, ಅದಕ್ಕೆ ಸ್ವಲ್ಪ ಲೂಸಾಗಿ ಲಾಕ್ ಮಾಡಿದ್ದೀನಿ. ಇನ್ನು ತಿರ್ಗಾ 4 ಚೈನ್ ಹಾಕ್ತಾ ಇದ್ದೀನಿ. 4 ಚೈನ್ ಹಾಕಿ ಇವಾಗ ನೋಡಿ ಸೀರೆ ಉಲ್ಟಾ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸೀರೆ ಉಲ್ಟಾ ಮಾಡಿಕೊಂಡು ಇವಾಗ 2 ಚೈನ್ ಹಾಕಿ ನಾನು ಲಾಕ್ ಮಾಡಿದೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. 2 ಚೈನ್ ಹಾಕಿ ಫಸ್ಟು ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕಿ ಲಾಕ್ ಇತ್ತಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಸೀರೆ ಉಲ್ಟಾ ಸೈಡ್ ಮಾಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದೀನಿ. ಇವಾಗ 2 ಚೈನ್ ಹಾಕ್ಕೋತೀನಿ. 2 ಚೈನ್ ಹಾಕಿ ನಾನು ಸಿಂಗಲ್ ಕ್ರೋಶೆ ಮಾಡಿದ್ದೆಲ್ಲ ಆ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೋತೀನಿ. ನೋಡಿ, ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇವಾಗ ಸೀರೆ ಸೀದಾ ಮಾಡ್ಕೋತೀನಿ. ನೋಡಿ ಈ ರೀತಿ ಸೀದಾ ಮಾಡ್ಕೋಬೇಕು. 1 ಚೈನ್ ಹಾಕೋತೀನಿ. 1 ಚೈನ್ ಹಾಕಿದ್ದೀನಿ. ಇವಾಗ ನೋಡಿ ಸುಜಿ ಮೇಲೆ 1 ಸಲ ದಾರ ತಗೋತೀನಿ. 1 ಸಲ ದಾರ ತಗೊಂಡು 4 ಚೈನ್ ಹಾಕಿದ್ದೆಲ್ಲ 4 ಚೈನ್ ಗ್ಯಾಪಲ್ಲಿ ಹೋಗಿ ಆ ದಾರ ಎಳ್ಕೊಂಬರ್ಬೇಕು. ನೋಡಿ ಈ ರೀತಿ ಎಳ್ಕೊಂಬರ್ಬೇಕು. ಎಳ್ಕೊಂಬಂದು 2ಗೆ 1, 2ಗೆ 1 ಇಲ್ಲಿ ನಾನು ಡಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ. ಇನ್ನೊಂದ್ಸಲ ದಾರ ತಗೋತೀನಿ ಸುಜಿ ಮೇಲೆ. ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ, ಅದಕ್ಕೆ 1 ಸಲ ದಾರ ತಗೋತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಮಾಡಬೇಕಾದ್ರೆ 2 ಸಲ ದಾರ ತಗೋಬೇಕು. ನೋಡಿ ಇನ್ನು 2ಗೆ 1, 2ಗೆ 1 ಇನ್ನೊಂದು ಸಲ ಸುಜಿ ಮೇಲೆ ದಾರ ಸುತ್ಕೋತೀನಿ. ಅದೇ 4 ಚೈನ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬಂದು 2ಗೆ 1, 2ಗೆ 1 ನೋಡಿ ಈ ರೀತಿ ಡಬಲ್ ಕ್ರೋಶೆ ಕಂಬ ಹಾಕೋಬೇಕು. ಇಲ್ಲಿ ಟೋಟಲ್ ಆಗಿ 5 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಇವಾಗ ನೋಡಿ 5 ಡಬಲ್ ಕ್ರೋಶೆ ಕಂಬ ಹಾಕ್ತಿದ್ದೀನಿ. ಇವಾಗ ದಾರ ಮೇಲೆ ಮಾಡ್ಕೋತೀನಿ. ದಾರ ಮೇಲೆ ಮಾಡಿ ಒಂದು ಚಿಕ್ಕ ಸೈಜ್ ಬೀಡ್ಸ್ ಹಾಕೋತೀನಿ. ಗೋಲ್ಡನ್ ಕಲರ್ ಚಿಕ್ಕ ಸೈಜ್ ಬೀಡ್ಸ್ ಹಾಕ್ತಾಯಿದ್ದೀನಿ. ನೋಡಿ ಒಂದೇ ಬೀಡ್ ಹಾಕ್ತಾಯಿದ್ದೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು.
ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿ ಇವಾಗ ನೋಡಿ ಇಲ್ಲಿಂದ ಸುಜ್ಜಿ ಮೇಲೆ ಒಂದು ಸಲ ದಾರ ತೊಗೋತೀನಿ. ಸೇಮ್ ಪಾಯಿಂಟಲ್ಲಿ ಹೋಗಿ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟು 5 ಕಂಬ ಹಾಕಿದ್ದೀನಿ. 5 ಕಂಬ ಹಾಕಿ ಬೀಡ್ ಲಾಕ್ ಮಾಡಿದ್ದೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿದ್ದೀನಿ. ಆಮೇಲೆ ಈ ಕಡೆ ಸೈಡು ಅಷ್ಟೇ 5 ಕಂಬ ಹಾಕೋತೀನಿ, ಡಬಲ್ ಕ್ರೋಶೆ ಕಂಬ. ಈ ಸೈಡು 5, ಆ ಸೈಡ್ 5 ಈ ರೀತಿ ಹಾಕೋಬೇಕು. ಲುಕ್ ಚೆನ್ನಾಗಿ ಕಾಣಿಸ್ತಾವ. ಈ ಸೈಡ್ ಕಮ್ಮಿ ಈ ಸೈಡ್ ಜಾಸ್ತಿ ಇದ್ದರೆ ಲುಕ್ ಚೆನ್ನಾಗಿ ಕಾಣಿಸೋದಿಲ್ಲ. 2 ಸೈಡ್ ಅಷ್ಟೇ ಇರಬೇಕು. ನೀವು ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಳಿ. ಅಂದರೆ ಬೀಡ್ ಹಾಕ್ತೀವಲ್ಲ ಈ ಸೈಡ್ ಆ ಸೈಡು ಅಷ್ಟೇ ಇರಬೇಕು ಡಬಲ್ ಕ್ರೋಶೆ ಕಂಬ. ನೋಡಿ ಈ ರೀತಿ ಹಾಕೋತಾ ಇದ್ದೀನಿ. ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ದಾರ ಎಳ್ಕೊಂಬಂದು ಎರಡಿಗೆ ಒಂದು 5 ಡಬಲ್ ಕ್ರೋಶೆ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. 4 ಹಾಕಿದ್ದೀನಿ, ಇನ್ನೂ ಒಂದು ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತವೆ ಡಿಸೈನು. ಸಿಂಪಲ್ಲಾಗಿ ಹಾಕಿದ್ರೆ ಚೆನ್ನಾಗಿ ಲುಕ್ ಕೊಡುತ್ತೆ. ಕಾಟನ್ ಸೀರೆಗೆ, ಸಿಲ್ಕ್ ಸೀರೆಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಈ ಕಡೆ 5 ಕಂಬ ಆ ಕಡೆ 5 ಕಂಬ ಹಾಕಿದ್ದೀನಲ್ಲ, ಇವಾಗ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿದ್ದೀನಿ. ಇವಾಗ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಆರ್ಚ್ ಲಾಕ್ ಮಾಡಿ ಆಮೇಲೆ 2 ಸಿಂಗಲ್ ಕ್ರೋಶೆ. ನೋಡಿ ಈ ರೀತಿ ಬರುತ್ತೆ ಆರ್ಚ್. ತುಂಬ ಚೆನ್ನಾಗಿ ಕಾಣಿಸ್ತಾವ. ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. 2 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಎರಡು ಸಿಂಗಲ್ ಕ್ರೋಶೆ ಮಾಡಿ ಇವಾಗ 4 ಚೈನ್ ಹಾಕೋತೀನಿ. ಎಷ್ಟು ನೀಟಾಗಿ ಬಂದೈತೆ ಆರ್ಚು. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಈ ರೀತಿ ಹಾಕಿದ್ರೆ. ಇವಾಗ 4 ಚೈನ್ ಹಾಕೋತೀನಿ. ಈ 4 ಚೈನ್ ಹಾಕ್ತಾಯಿದ್ದೀನಲ್ಲ ಅಲ್ಲಿ ಕುಚ್ಚು ಬರುತ್ತೆ. 4 ಚೈನ್ ಹಾಕಿ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೋತೀನಿ. ಈ 4 ಚೈನ್ ಲಾಕ್ ಮಾಡಿ ಇವಾಗ ಇನ್ನು ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶೆ. ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶೆ. ಇವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಇವಾಗ ಇನ್ನು 4 ಚೈನ್ ಹಾಕೋತೀನಿ. ನಾಲ್ಕು ಚೈನು. ನಾಲ್ಕು ಚೈನ್ ಹಾಕಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ಇಟ್ಟು ನೋಡಿ ಆಮೇಲೆ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು. ಇವಾಗಿನ 4 ಚೈನು. ಸಿಂಪಲ್ ಐತಿ ಡಿಸೈನ್, ಬೇಗನೆ ಆಗುತ್ತೆ. ಇವಾಗ ಸೀರೆ ಉಲ್ಟಾ ಸೈಡ್ ಮಾಡ್ಕೋಬೇಕು. ಉಲ್ಟಾ ಸೈಡ್ ಮಾಡಿ 2 ಚೈನ್ ಹಾಕಿ ಲಾಕ್ ಮಾಡಿದ್ರಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ನೋಡಿ 2 ಚೈನ್ ಹಾಕಿ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಇತ್ತಲ್ಲ ಆದ್ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಸೀರೆ ಸೀದಾ ಮಾಡಿ ಒಂದು ಚೈನ್ ಹಾಕೋತೀನಿ. ಒಂದು ಚೈನ್ ಹಾಕಿ ನೋಡಿ ಇವಾಗ ಸುಜಿ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ನಾನು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ತ್ರಿಬಲ್ ಕ್ರೋಶೆ ಕೂಡ ಹಾಕ್ಕೊಳ್ಳಿ. ನಾನು ಇಲ್ಲಿ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಇನ್ನು ಸುಜಿ ಮೇಲೆ ದಾರ ಸುತ್ತಕೊಂಡು 4 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಎರಡಿಗೆ ಒಂದು ಇಲ್ಲಿಯೂ ಅಷ್ಟೇ 5 ಡಬಲ್ ಕ್ರೋಶೆ ಮಾಡ್ಕೋತೀನಿ. 5 ಡಬಲ್ ಕ್ರೋಶೆ ಮಾಡಿ ಆಮೇಲೆ ಒಂದು ಚಿಕ್ಕ ಸೈಜ್ ಬೀಡ್ಸ್ ಹಾಕೋತೀನಿ. ನೋಡಿ 5 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬೀಡ್ಸ್ ಹಾಕೋತೀನಿ.
ಚಿಕ್ಕ ಸೈಜ್ ಒಂದು ಬಿಟ್ ತೊಗೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಮಾಡಿ ಇವಾಗ ಸೂಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗ ಹಾಗೆ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಕಾಟನ್ ಸೀರೆಗೆ, ಮೈಸೂರು ಸಿಲ್ಕ್ ಸೀರೆಗೆ ಸಿಂಪಲ್ಲಾಗಿ ಡಿಸೈನ್ ಬೇಕಂದರೆ ಈ ರೀತಿ ಹಾಕ್ಕೋಬೇಕು. ಆದರೆ ಸಿಂಗಲ್ ಸ್ಟೆಪ್ಪಲ್ಲ, ಬೇಗ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ 5 ಡಬಲ್ ಕ್ರೋಶೆ ಮಾಡ್ಕೋತೀನಿ. ನಾಲ್ಕು ಮಾಡಿದ್ದೀನಿ, 5ನೇ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೋಬೇಕು. ಎಲ್ಲಿ ಬರುತ್ತೆ ಅಲ್ಲಿ ಲಾಕು. ಲಾಕ್ ಮಾಡಿ ನಾನು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಎಷ್ಟು ನೀಟಾಗಿ ಬಂದೈತಿ, 2 ಆರ್ಚು ತುಂಬ ಚೆನ್ನಾಗಿ ಬಂದೈತಿ. ಇನ್ನು ಸಿಂಗಲ್ ಕ್ರೋಶೆ, ಇನ್ನು ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಸಲ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ 4 ಚೈನ್ ಹಾಕೋತೀನಿ. 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇನ್ನು 2 ಸಲ ಸಿಂಗಲ್ ಕ್ರೋಶೆ, ಇನ್ನೊಂದು ಸಲ ಸಿಂಗಲ್ ಕ್ರೋಶೆ. ನೋಡಿ ಸಿಂಗಲ್ ಕ್ರೋಶೆ ಹಾಕಿದ್ದಿಲ್ಲ. ಇವಾಗ 2 ಚೈನ್ ಹಾಕ್ಕೋತೀನಿ. 2 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಇನ್ನು 4 ಚೈನು, 4 ಚೈನ್ ಹಾಕಿ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೋತೀನಿ. ಲಾಕಿನ 4 ಚೈನು, ಇದು 4 ಚೈನ್ ಹಾಕಿ ಸೀರೆ ಉಲ್ಟಾ ಸೈಡ್ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಎರಡು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇವಾಗ ಸೀರೆ ಸೀದಾ ಸೈಡ್ ಮಾಡ್ತೀನಿ. ಸೀದಾ ಮಾಡಿ ಒಂದು ಚೈನ್ ಹಾಕಿ ಅದು ಆರ್ಚ್ ಕಂಪ್ಲೀಟ್ ಮಾಡಿದ್ದೆಲ್ಲ ಅದೇ ರೀತಿ ಇದು ಆರ್ಚ್ ಕೂಡ ಕಂಪ್ಲೀಟ್ ಮಾಡ್ಕೋಬೇಕು. ಫಸ್ಟ್ 5 ಡಬಲ್ ಕ್ರೋಶೆ, ಆಮೇಲೆ ಬೀಡ್ ಹಾಕ್ಕೋಬೇಕು. ಇನ್ನು 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇದೇ ರೀತಿ ಹಾಕ್ಕೋಬೇಕು. ನೋಡಿ ನಾನು ಫುಲ್ ಸೀರೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಆ ಚಿಕ್ಕ ಚಿಕ್ಕ ಆರ್ಚು ತುಂಬ ನೀಟಾಗಿ ಬಂದೈತಿ. ನೀವು ಕೂಡ ಇದೇ ರೀತಿ ಹಾಕ್ಕೊಳ್ಳಿ. ಒಂದೇ ಸ್ಟೆಪ್ಪಲ್ಲಿ ಆಗೋದು ಡಿಸೈನ್ ಇದು. ನೋಡಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಫುಲ್ ಸೀರೆ ಹಾಕಿದ್ದೀನಿ. ಎಲ್ಲ ಆರ್ಚ್ ನೋಡಿ ಎಷ್ಟು ನೀಟಾಗಿ ಬಂದೈತಿ. ಇವಾಗ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ 2 ಚೈನ್ ಹಾಕಿದಲ್ಲ, ಇವಾಗ 4 ಚೈನ್ ಹಾಕ್ಕೋತೀನಿ. 4 ಚೈನ್ ಹಾಕಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡು ನೋಡಿ ಇನ್ನು 4 ಚೈನ್ ಹಾಕ್ಕೊಂಡು ಸೀರೆ ಉಲ್ಟಾ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಸ್ಟಲ್ಲಿ ಆರ್ಚ್ ಬರೋದಿಲ್ಲ. ಎಕ್ಸ್ಟ್ರಾ ಸ್ವಲ್ಪ ಪ್ಲೇಸ್ ಇದ್ದರೆ 2 ಕುಚ್ಚು ಕೂಡ ಹಾಕ್ಕೋಬೋದು. ನಾನು ನೋಡಿ ಇಲ್ಲಿ 2 ಕುಚ್ಚು ಆಗುತ್ತೆ. ಈ ಕಡೆ ಆರ್ಚ್ ಮಾಡಿ 2 ಕುಚ್ಚು ಬರುತ್ತೆ. ಯಾವಾಗಲೂ ನೀವು ಸೀರೆ ಹಾಕಬೇಕಂದ್ರೆ ಲಾಸ್ಟಲ್ಲಿ ಒಂದೊಂದು ಸೀರೆ ಹಾಕಬೇಕಂದ್ರೆ ಕುಚ್ಚು ಬರೋದಿಲ್ಲ. ಆರ್ಚಿಗೆ ನಾವು ಎಂಡ್ ಮಾಡಬೇಕು. ಒಂದೊಂದು ಸೀರೆ ಹಾಕಬೇಕಾದ್ರೆ ಕುಚ್ಚು ಕೂಡ ಬರುತ್ತೆ. ಸ್ವಲ್ಪ ಪ್ಲೇಸ್ ಉಳಿದ್ರೆ 2 ಕುಚ್ಚು ಕೂಡ ಹಾಕೋಬೋದು ಲಾಸ್ಟಲ್ಲಿ. ನಾನು ತೋರಿಸ್ತೀನಿ ನೋಡಿ ಲಾಸ್ಟಲ್ಲಿ 2 ಕುಚ್ಚು ಹೇಗೆ ಹಾಕೋದಂತ. ಐದು ಕಂಬ ಹಾಕಿ ಇವಾಗ ದಾರ ಮೇಲೆ ಮಾಡಿ ಬಿಡಿಸಾಕೋತೀನಿ. ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಇವಾಗ.
ಒಂದು 2 ಗಂಟೆಯಲ್ಲಿ ಹಾಕೋಬೋದು ಡಿಸೈನ, ಬೇಗ ಬೇಗ ಆಗುತ್ತೆ. ನೋಡಿ ಬೀಡ್ ಲಾಕ್ ಹಾಕಿದೆಲ್ಲ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ಕಡೆ ಅಷ್ಟು 5 ಡಬಲ್ ಕ್ರೋಶೆ ಮಾಡ್ಕೊತೀನಿ. ಈ ಕಡೆ 5 ಡಬಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊತೀನಿ. ಇನ್ನು ಒಂದು ಡಬಲ್ ಕ್ರೋಶೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ 2, ಇನ್ನು ಒಂದು ಸಿಂಗಲ್ ಕ್ರೋಶೆ. ಇವಾಗ 4 ಚೈನು, 4 ಚೈನ್ ಹಾಕೋಬೇಕು. ಇವಾಗ ಇಲ್ಲಿ ಆರ್ಚ್ ಬರೋದಿಲ್ಲ, ಅದಕ್ಕೆ ನಾನು 2 ಕುಚ್ಚು ಹಾಕೋಬಿಡ್ತೀನಿ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಪ್ಲೇಸ್ ಇದ್ದರೆ 2 ಕುಚ್ಚು ಹಾಕ್ಕೊಳ್ಳಿ. ಆರ್ಚಿಗೆ ಬಂದರೆ ಆರ್ಚ್ ಹಾಕ್ಕೊಳ್ಳಿ. ಈ ರೀತಿ ಹಾಕೋಬೇಕು. ನೋಡಿ 4 ಚೈನ್ ಹಾಕಿದ್ದೀನಿ, ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇವಾಗ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ 2 ಹಾಕೋತೀನಿ. 2 ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಎಕ್ಸ್ಟ್ರಾ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಮಾಡಿನ ಎಷ್ಟು ಚೈನ್ ಬರುತ್ತೆ ಅಷ್ಟು ಚೈನ್ ಹಾಕಿ ಲಾಸ್ಟಲ್ಲಿ ಲಾಕ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಎಕ್ಸ್ಟ್ರಾ 2 ಲಾಕ್ ಮಾಡ್ಕೋಬೇಕು. ಲಾಸ್ಟಲ್ಲಿ ನೋಡಿ 2 ಕುಚ್ಚು ಬರುತ್ತೆ. ಇವಾಗ ನೋಡಿ ಎಷ್ಟು ಚೈನ್ ಇಡುತ್ತೆ ಅಷ್ಟು ಚೈನ್ ಹಾಕೋತೀನಿ. 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇನ್ನೂ ಒಂದು ಲಾಕ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಇನ್ನೂ ಒಂದು ಲಾಕು. ನೋಡಿ 2 ಲಾಕ್ ಮಾಡಿದ್ದೀನಿ. ಇವಾಗ ಎಕ್ಸ್ಟ್ರಾ 2-3 ಚೈನ್ ಹಾಕಿ ದಾರ ಕಟ್ ಮಾಡ್ಕೊಂಡು ದಾರ ಎಳ್ಕೋಬೇಕು. ಇವಾಗ ದಾರ ಕಟ್ ಮಾಡ್ತೀನಿ. ನೋಡಿ ಕಟ್ ಮಾಡಿದ್ದೀನಿ. ಇವಾಗ ಈ ರೀತಿ ಎಳ್ಕೋಬೇಕು, ಅಂದರೆ ಗಂಟಾಗುತ್ತೆ, ಬಿಚ್ಚೋದಿಲ್ಲ. ನೋಡಿ ಲಾಸ್ಟಲ್ಲಿ 2 ಕುಚ್ಚು ಬಂದೈತಿ. ಈ ರೀತಿ ಕೂಡ ಹಾಕೋಬೋದು. ತುಂಬಾ ಚೆನ್ನಾಗಿ ಬಂದೈತಿ ನೋಡಿ. ಎಲ್ಲ ಆರ್ಚ್ ಎಷ್ಟು ಚಿಕ್ಕ ಚಿಕ್ಕ ಆರ್ಚ್ ಎಷ್ಟು ನೀಟಾಗಿ ಬಂದೈತಿ. ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಡಿಸೈನ್ ಅಂತ. ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಲುಕ್ ಕೊಡುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದೈತಿ ಸಿಂಪಲ್ ಆಗಿ ಡಿಸೈನ್. ಪ್ಲೀಸ್ ಹೊಸಬರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.